ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶರೀಶ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ಅರ್ಲಿ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ನಾನಿವಾಗ ರಾಜರಾಜೇಶ್ವರಿ ನಗರ್ಗೆ ಹೊರಟಿದ್ದೀನಿ. ಏನಕ್ಕೆ ಅಂದರೆ ನಾನು ಒಬ್ಬ ಮೇಕಪ್ ಆರ್ಟಿಸ್ಟ್ ಮತ್ತು ಹೇರ್ ಸ್ಟೈಲಿಸ್ಟ್ ಕೂಡ. 2 ಮಂತ್ಸ್ ನಾನು ಪ್ರೊಫೆಷ್ನಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲಿಂಗ್ ಕೋರ್ಸ್ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಸರ್ಟಿಫೈಡ್ ಕೂಡ ಆಗಿದ್ದೀನಿ. ಸೊ ಇವಾಗ ನಾನು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಅಂತ ಹೇಳ್ಕೊಳ್ಳೋಕ್ಕೆ ಪ್ರೌಡ್ ಆಗುತ್ತೆ. ನನ್ನ 9 to 5 ಜಾಬ್ ಕೂಡ ಇದೆ, ಬಟ್ ಇದನ್ನು ನಾನು ವೀಕೆಂಡ್ಸಲ್ಲಿ ಅಥವಾ ಫ್ರೀ ಇದ್ದಾಗ ಯಾವಾಗಾದರೂ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಇವಾಗ ಬೆಳಗ್ಗೆನೇ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಆರ್ ಆರ್ ನಗರ್ಗೆ ಬಂದು ತಲುಪಿದ್ದೀನಿ. ಆ್ಯಂಡ್ ಆರ್ ಆರ್ ನಗರ್ ನಮ್ಮ ಮನೆಯಿಂದ 30 ಮಿನಿಟ್ಸ್ ಅಷ್ಟೇ. ಆ್ಯಂಡ್ ಇದು ನನ್ನ ಫ್ರೆಂಡೇ ನನ್ನ ಬುಕ್ ಮಾಡಿರೋದು. ಅವರ ಕಸಿನ್ ವೆಡ್ಡಿಂಗ್ ಇತ್ತು, ಹಾಗಾಗಿ ಅವ್ರಿಗೆ, ಅವರ ತಂಗಿಗೆ ಆ್ಯಂಡ್ ಅವರ ಅತ್ತೆಗೆ ಒಂದು ಸಿಂಪಲ್ ಮೇಕಪ್ ಆ್ಯಂಡ್ ಸಿಂಪಲ್ ಹೇರ್ ಸ್ಟೈಲ್ ಬೇಕು ಅಂತ ನನಗೆ 1 ಮಂತ್ ಮುಂಚೆನೇ ಬುಕ್ ಮಾಡಿದರು. ಹಾಗಾಗಿ ನಾನಿವಾಗ ಬೆಳಗ್ಗೆನೇ ಬಂದು ಅವರ ಅಪಾರ್ಟ್ಮೆಂಟ್ಗೆ ರೀಚ್ ಆಗಿದ್ದೀನಿ. ಸೊ ಅವರ ಅಪಾರ್ಟ್ಮೆಂಟ್ ಇದ್ದಿದ್ದು 14th ಫ್ಲೋರಲ್ಲಿ. ನಾನಿವಾಗ ನನ್ನ ಮೇಕಪ್ದು ಕಿಟ್ ಎಲ್ಲ ತೊಗೊಂಡು ನಾನು ಲಿಫ್ಟಲ್ಲಿ 14th ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಈಗ ಅವರ ಮನೆಗೆ ಬಂದು ತಲುಪಿದ್ದೀನಿ. ಆ್ಯಂಡ್ ಬಂದ ತಕ್ಷಣವೇ ಅವರು ನನಗೆ ಕಾಫಿ ಎಲ್ಲ ಕೊಟ್ಟರು. ಆ್ಯಂಡ್ ಸ್ಯಾರಿ ಡ್ರೇಪಿಂಗೋಸ್ಕರ ಸ್ಯಾರಿನ ಕೂಡ ತೊಗೊಂಡೆ. ನಾನು ಫಸ್ಟ್ ಅದನ್ನ ಮಾಡಿಟ್ಕೊಂಬಿಟ್ರೆ ನನಗೆ ಕೆಲಸ ಈಸಿ ಆಗಿಬಿಡುತ್ತೆ ಅಂತ. ಸ್ಯಾರಿ ಕೂಡ ತುಂಬ ಇಷ್ಟ ಆಯಿತು ನನಗೆ, ಬ್ಲ್ಯಾಕ್ ಕಲರ್. ಆ್ಯಂಡ್ ನೀವು ನೋಡ್ತಿರ್ಬೋದು ಟೈಮ್ 6:21 ಆಗಿದೆ. ಸೊ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮುಗಿಸಿ ರೂಮಲ್ಲಿ ಹೋಗಿ ನನ್ನ ಮೇಕಪ್ದು ಕಿಟ್ ಎಲ್ಲ ತೆಗೆದು ಐಟಮ್ಸ್ನೆಲ್ಲ ಆಚೆ ಇಟ್ಕೊಂಡಿದ್ದೀನಿ, ಬಿಕಾಸ್ ಈಸಿಯಾಗಿ ಕೈಗೆ ಸಿಗುತ್ತೆ ಅಂತ. ನೋಡ್ತಿರ್ಬೋದು, ಬಟ್ ಇದು ನಾನ್ ಬ್ರೈಡಲ್ ಕಿಟ್, ಓಕೆನಾ. ಸೊ ಬ್ರೈಡಲ್ಗೆ ಅಂತ ನಾನು ಸಪ್ರೇಟಾಗಿ ಹೈ ಎಂಡ್ ಪ್ರಾಡಕ್ಟ್ಸು ಅದು ಸಪ್ರೇಟ್ ಕಿಟ್ ಇರುತ್ತೆ. ಸೊ ಅವ್ರ ಅತ್ತೆಗೆ ಒಂದು ಸಿಂಪಲ್ ಆಗಿರೋ ಬನ್ ಸಾಕು ಅಂದರು, ಹಾಗಾಗಿ ಅವ್ರಿಗೆ ಬನ್ ಹಾಕಿ. ಆ್ಯಂಡ್ ಅವ್ರ ತಂಗಿ ಹೇರ್ ಸ್ಟೈಲ್ ನೋಡ್ತಿರ್ಬೋದು. ಸೊ ಜಸ್ಟ್ ಕರ್ಲ್ಸ್ ಬೇಕು ಅಂತ ಹೇಳಿದರು. ಆ್ಯಂಡ್ ಯಾವುದೇ ಎಕ್ಸ್ಟೆನ್ಷನ್ ಯೂಸ್ ಮಾಡಿಲ್ಲ ನಾನು, ಅವರ ರಿಯಲ್ ಒರಿಜಿನಲ್ ಹೇರಲ್ಲೇ ಜಸ್ಟ್ ಕರ್ಲ್ಸ್ ಮಾಡಿ ಆ್ಯಂಡ್ ಟ್ವಿಸ್ಟೆಡ್ ಹೇರ್ ಸ್ಟೈಲ್ನ ಕೊಟ್ಟಿದ್ದೀನಿ. ಆ್ಯಂಡ್ ಹೇರ್ ಆಕ್ಸೆಸರೀಸ್ ಅವರು ತೊಗೊಬಂದಿದ್ರು, ಬಟ್ ಅದು ಸ್ಯಾರಿಗಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ. ನನ್ನ ಹತ್ರನೇ ಹೇರ್ ಆಕ್ಸೆಸರೀಸ್ ಇತ್ತು, ಹಾಗಾಗಿ ನಾನೇ ಹೇರ್ ಆಕ್ಸೆಸರಿ ಕೂಡ ಅವ್ರಿಗೆ ಹಾಕಿದ್ದೀನಿ. ಆ್ಯಂಡ್ ಸೊ ಇಲ್ಲಿ ಅವ್ರ ಮನೆಯಲ್ಲಿ ಅದನ್ನು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವ್ರ ಮನೆ ಜಸ್ಟ್ ಅಲ್ಲಿಂದ 5 ಮಿನಿಟ್ಸ್, ಹಾಗಾಗಿ ನಾನು ಆಟೋಲೇ ಹೊರಟಿದ್ದೀನಿ. ಸೊ ಅವರ ತಂಗಿದು ಮತ್ತು ಅತ್ತೆದು ಮೇಕಪ್ ಮತ್ತು ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್ ಎಲ್ಲ ಮುಗೀತು. ಇವಾಗ ನನ್ನ ಫ್ರೆಂಡ್ದು ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾಡಬೇಕಿತ್ತು ಅಲಾಂಗ್ ವಿತ್ ಸ್ಯಾರಿ ಡ್ರೇಪಿಂಗ್. ಸೊ ಇವಾಗ ನಾನು ಅವ್ರ ಮನೆಗೆ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ಇವ್ರಿಗೂ ಕೂಡ ಸೇಮ್ ಹೇರ್ ಸ್ಟೈಲೇ, ಬಿಕಾಸ್ ಅವ್ರು ಹೇಳಿದರು ನನ್ನ ತಂಗಿಗೂ ಹೇಗೆ ಮಾಡಿದಿರೋ ಅದೇ ಥರ ಸಿಂಪಲ್ಲಾಗೇ ಇರಲಿ ನನಗೆ ಅಂತ. ಸೊ ಜಸ್ಟ್ ಬೀಡ್ಸ್ ಹಾಕ್ಬಿಟ್ಟು ಅವ್ರ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಅವ್ರ ಮನೇಲಿ ಒಂದು ಪುಟಾಣಿ ಪಾಪು ಇತ್ತು, ಅವ್ರ ತಂಗಿ ಮಗು. ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಲ್ಲ ಮುಗಿಸ್ಕೊಂಡು ನಾನಿವಾಗ ವಾಪಸ್ ನಮ್ಮ ಮನೆಗೆ ಹೊರಟಿದ್ದೀನಿ. ನಾನು ಮನೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10 o'clock ಆಗಿಬಿಟ್ಟಿತ್ತು. ಬೆಳಗ್ಗೆ 5 ಗಂಟೆಗೆ ಹೊರಟು ಇವಾಗ 10 ಗಂಟೆಗೆ ನಾನು ಮನೆಗೆ ಹೋಗ್ತಾ ಇರೋದು. ನನ್ನ ಕೆಲಸ ಕೂಡ ಇತ್ತು, ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಸೊ ಕೆಲಸ ಮುಗಿಸ್ಕೊಂಡು ನಾನಿವಾಗ ಬ್ರಾಹ್ಮಿನ್ಸ್ ಕಾಫಿ ಬಾರ್ಗೆ ಬಂದು ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ನಾನಂತೂ ಟೀ ಹುಚ್ಚಿ, ನನಗೆ ದಿನ ಟೀ ಕೊಟ್ಟರು ಎಷ್ಟು ಸಲ ಕೊಟ್ಟರು ಕುಡಿತೀನಿ. ಸೊ ನಾವು ಯೂಶ್ವಲಿ ಬರೋದು ಇಲ್ಲೇ, ಮನೆ ಹತ್ರನೇ 5 ನಿಮಿಷ ಇದು ಬ್ರಾಹ್ಮಿನ್ಸ್ ಕಾಫಿ ಬಾರ್. ಸೊ ಇಲ್ಲೇ ಬಂದು ಟೀ ಕುಡಿದು ನಾವು ನೆಕ್ಸ್ಟ್ ಹೊರಟಿದ್ದು ವೆಗಾ ಸಿಟಿ ಮಾಲ್ಗೆ. ಇವಾಗ ವೆಗಾ ಸಿಟಿ ಮಾಲ್ ಕೂಡ ಬಂದು ರೀಚ್ ಆದ್ವಿ. ನ್ಯೂ ಇಯರ್ಗೆ ಇನ್ನೇನು 2 ದಿವಸ ಇರಬೇಕಾದ್ರೆ ಈ ವ್ಲಾಗ್ ಮಾಡಿರೋದು ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಒಂದು ಸ್ವಲ್ಪ ಪರ್ಚೇಸ್ ಮಾಡೋಣ, ಶಾಪಿಂಗ್ ಮಾಡೋಣ ಅಂತ ನಾನು ಸ್ವಲ್ಪ ಕೆಲಸ ಕೂಡ ಬೇಗ ಮುಗಿಸ್ಕೊಂಡೆ. ಅನ್ನೋ ಒಂಚೂರು ಪೆಂಡಿಂಗ್ ಇತ್ತು, ಆರಾಮಾಗಿ ಮನೆಗೆ ಹೋಗಿ ಮಾಡೋಣ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸನ ಪೆಂಡಿಂಗ್ ಇಟ್ಬಿಟ್ಟು ನಾವಿವಾಗ ಶಾಪಿಂಗ್ ಮಾಡೋದಕ್ಕೆ ವೆಗಾ ಸಿಟಿ ಮಾಲ್ಗೆ ಬಂದಿದ್ದೀವಿ. ವೆಗಾ ಸಿಟಿಯಲ್ಲಿ ಹೊಸದಾಗಿ ಮಿನಿಸೋ ಸ್ಟೋರ್ ಓಪನ್ ಆಗಿತ್ತು. ಆ್ಯಂಡ್ ನಾನು ಬಂದು ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ ವೆಗಾ ಸಿಟಿ ಮಾಲ್ಗೆ. ಆ್ಯಂಡ್ ಅಲ್ಲಿ ತನಕ ಮಿನಿಸೋ ಸ್ಟೋರ್ ಅಂತೂ ಇರಲಿಲ್ಲ. ಸೊ ಇದು ಹೊಸದಾಗಿ ಓಪನ್ ಆಗಿದೆ, ನೋಡೋಣ ಏನೇನು ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ನಾವು ಮಿನಿಸೋಗೆ ಬಂದ್ವಿ. ಇಲ್ಲಿ ಹಾಟ್ ವೀಲ್ಸ್ ನೋಡ್ತಾ ಇದ್ವಿ. ನನಗಂತೂ ಹಾಟ್ ವೀಲ್ಸ್ದು ತುಂಬಾ ಕ್ರೇಜು. ಈ ಪುಟಾಣಿ ಕಾರ್ಗಳನ್ನ ಕಲೆಕ್ಷನ್ ಮಾಡೋದು ನಮ್ಮಿಬ್ಬರಿಗೂ ಕ್ರೇಜ್ ಇದೆ. ಸೊ ಅದ್ರ ಕಲೆಕ್ಷನ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಒಂದಷ್ಟು ವಿಂಡೋ ಶಾಪಿಂಗ್, ಅಂದರೆ ಜಸ್ಟ್ ಅಲ್ಲಿ ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿರುತ್ತೆ ಅಲ್ವಾ ಮಿನಿಸೋಲಿ. ಎಲ್ಲದನ್ನು ನೋಡಿದ್ರೆ ತೊಗೋಬೇಕು ಅನಿಸ್ತಾ ಇರುತ್ತೆ. ಆ್ಯಂಡ್ ಇವಾಗಂತೂ BTS ಫ್ಯಾನ್ಸ್ಗೆ BT21 ಕಲೆಕ್ಷನ್ ಕೂಡ ಆ್ಯಡ್ ಆಗಿದೆ ಮಿನಿಸೋಲಿ. ಎಷ್ಟು ಸಕ್ಕದಾಗಿದೆ ಅಂದರೆ ಎಲ್ಲ ಕ್ಯೂಟಾಗಿರೋ ಥಿಂಗ್ಸು. ನಾವು ಒಂದಷ್ಟು ಅಂದರೆ ಅಷ್ಟೇನು ಶಾಪಿಂಗ್ ಮಾಡಿಲ್ಲ, ಯೂಶ್ವಲಿ ಮಾಡೋಷ್ಟು. ಸೊ ಒಂದೆರಡು ನೇಲ್ ಪಾಲಿಶ್ ತೊಗೊಂಡೆ, ಹಾಗೆ ಒಂದು ಹಾಟ್ ವೀಲ್ಸು ಅದು ಇದು ತೊಗೊಂಡು ನಾವಿವಾಗ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಕ್ರೋಮಾ ಸ್ಟೋರ್ಗೆ.
ಕ್ರೋಮಾಗೆ ಏನಕ್ಕೆ ಹೋದ್ವಿ ಅಂದರೆ ನನಗೆ ಫೋನ್ ಅಪ್ಗ್ರೇಡ್ ಮಾಡಬೇಕು ಅಂತ ತುಂಬ ದಿವಸದಿಂದ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಸದ್ಯಕ್ಕಲ್ಲ, ನೋಡೋಣ. ಐಫೋನ್ 16 ಕೂಡ ರಿಲೀಸ್ ಆಗಿದೆ ಅಲ್ವಾ ರೀಸೆಂಟ್ಲಿ. ಸೊ ಹೇಗಿದೆ 16+ ಎಲ್ಲ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಅಲ್ಲಿ ಮುಗಿಸಿದ ನಂತರ ನೆಕ್ಸ್ಟ್ ನಾವು ಬಂದಿದ್ದು ಮ್ಯಾಕ್ಸ್ಗೆ. ಇಲ್ಲೇನು ನನಗೆ ಅಷ್ಟು ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ವಾಪಸ್ ಹಾಗೆ ನೋಡಿಕೊಂಡು ಮೆಕ್ಡೊನಾಲ್ಡ್ಸ್ಗೆ ಬಂದು ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.